ಮಳವಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮಕ್ಕೆ ಸಂಯೋಜಕ ವಿನೋದ್ ವಿ ಜೋಶಿ ಚಾಲನೆ. ಡಿಸಿಸಿ ಬ್ಯಾಂಕಿನಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಿಗುವ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಬ್ಯಾಂಕಿನ ವ್ಯವಸ್ಥಾಪಕಿ ಪಿ ಶಾಂತಲಾ ಹೇಳಿಕೆ. ಮಳವಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿರುವ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಲ್ಗೂರು ಶಾಖೆ ಮತ್ತು ನಬಾರ್ಡ್ ಸಹಯೋಗದಲ್ಲಿ ಆಯೋಜಿಸಿದ್ದ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮಕ್ಕೆ ಆರ್ಥಿಕ ಸಾಕ್ಷರತೆಯ ಸಂಯೋಜಕರಾದ ವಿನೋದ್ ವಿ ಜೋಶಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿ, ನೀವು ಬ್ಯಾಂಕಿನಿಂದ ಪಡೆದ ಸಾಲವನ್ನು ಮನೆಯವರೊಂದಿಗೆ ಕುಳಿತು ಮಾತನಾಡಿಕೊಂಡು ಯಾವುದಕ್ಕೆ ಸದ್ಬಳಕೆ ಮಾಡಿಕೊಂಡರೆ ಉಪಯೋಗ ಆಗುತ್ತದೆ ಎಂಬುದನ್ನು ತಿಳಿದು ಬಳಸಿಕೊಂಡು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಪ್ರಗತಿ ಹೊಂದುವಂತೆ ಅವರು ಈ ಸಂದರ್ಭದಲ್ಲಿ ಮಾಹಿತಿ ಮಾರ್ಗದರ್ಶನ ನೀಡಿದರು. ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಅಲ್ಗೂರು ಶಾಖೆ ವ್ಯವಸ್ಥಾಪಕಿ ಪಿ ಶಾಂತಲಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ನಮ್ಮ ಬ್ಯಾಂಕಿನಿಂದ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ ಹಾಗೂ ಇನ್ನೂ ಇತರೆ ಉಪಯೋಗಕ್ಕಾಗಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದೆ. ಇದನ್ನು ಪಡೆದು ಸಕಾಲಕ್ಕೆ ಮರುಪಾವತಿಸಿ ನಿಮ್ಮ ಆರ್ಥಿಕ ಮುಗ್ಗಟ್ಟನ್ನು ನಿವಾರಿಸಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಪ್ರಗತಿ ಹೊಂದುವಂತೆ ಅವರು ಈ ಸಂದರ್ಭದಲ್ಲಿ ಕರೆ ನೀಡಿ ಬ್ಯಾಂಕಿನ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ನಿಟ್ಟೂರು ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಎಸ್.ಕೆ. ತಿಮ್ಮರಾಜು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಕಾರ್ಯಾಧಿಕಾರಿ ಕುಮಾರ್, ಸ್ವಸಹಾಯ ಸಂಘದ ಸಂಯೋಜಕರಾದ ಶಿವಕುಮಾರ್ ಸೇರಿದಂತೆ ಗ್ರಾಹಕರು, ಸಹಕಾರ ಸಂಘದ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲ್ಗೂರು. ಯಾರೆಲ್ಲ ಇನ್ಶೂರೆನ್ಸ್ ಮಾಡಿಸಿಲ್ಲ ಅವರೆಲ್ಲ ದಯವಿಟ್ಟು ಮಾಡಿಸಿ. ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ಮಾಡಿಸಿದ್ರೆ ಪರವಾಗಿಲ್ಲ, ಎಲ್ಲೂ ಮಾಡಿಸಿಲ್ಲದೆ ಇರೋರು ನಮ್ಮಲ್ಲಿ ಮಾಡಿಸ್ಕೊಳ್ಳಿ. ಅದರಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಮೇಯ್ನ್ ಏನಂದರೆ, ನೀವೀಗ ಬ್ಯಾಂಕಲ್ಲಿ ಉಳಿತಾಯ ಮಾಡ್ತೀರಾ ಅಲ್ವಾ, ಆ ಉಳಿತಾಯ ಅಮೌಂಟಿಗೆ ನಾಮಿನಿನ ಕಡ್ಡಾಯವಾಗಿ ಯಾಕೆ ಕೊಡಬೇಕು ಅಂದರೆ, ನಮಗೆ ಎಷ್ಟೋ ಅಕೌಂಟಿಗೆ ನಾಮಿನಿ ಇಲ್ಲದೇ ಅದನ್ನು ಯಾರೂ ಬಂದು ಕೇಳೋರೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಕೇಳಿದ್ರೂ ನಾವು ಕೊಡೋಕ್ಕಾಗ್ತಿಲ್ಲ. ಹಾಗಾಗಿ ನೀವು ಯಾವಾಗ ಅಕೌಂಟ್ ಓಪನ್ ಮಾಡಿಸಿದಾಗಲೂ ಒಬ್ಬರು ನಾಮಿನಿ ಅಂತ ಕೊಡಿ. ಆ ನಾಮಿನಿದು ಆಧಾರ್ ಕಾರ್ಡ್ ಕೊಟ್ಬಿಡಿ. ಯಾಕೆ ನಾವು ಫಸ್ಟೇ ಆಧಾರ್ ಕಾರ್ಡ್ ಕೇಳ್ತೀವಿ ನಾಮಿನಿದೇನು ಅಂದರೆ, ಅವ್ರ ನಂತರ ಈಗ ನನ್ನ ನಂತರ ನಾನು ಯಾರಿಗೋ ಕೊಡಬೇಕು ಅಂದಾಗ ನಾನು ಯಾರೋ ಫ್ರೆಂಡು ಕೊಟ್ಬಿಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ. ಆವಾಗ ನಾವು ವಂಶವೃಕ್ಷದಲ್ಲಾಗಲಿ ಎಲ್ಲೂ ನಾವು ಫ್ರೆಂಡನ್ನು ಕಾಣಿಸೋಕ್ಕಾಗಲ್ಲ. ಆದ್ದರಿಂದ ನಿಮ್ಮ ರಕ್ತ ಸಂಬಂಧಿಗಳನ್ನೇ ನಾಮಿನಿಯಾಗಿ ನೇಮಿಸ್ಕೋಬೇಕು, ಅದು ಒಂದು. ಆಮೇಲೆ ನೀವು ಉಳಿತಾಯ ಮಾಡ್ತೀರಾ ಅಲ್ವಾ, ಅದನ್ನು ಯಾತಕ್ಕೆ ಬಳಸಬೇಕು ಅನ್ನೋದನ್ನು ನೀವು ಒಂದು ಲೆಕ್ಕಾಚಾರ ಇಟ್ಕೊಂಡೇ ಉಳಿತಾಯ ಮಾಡಿ. ಯಾವುದೋ ಎಷ್ಟೋ ವರ್ಷದಿಂದ ನಮ್ಮ ಅಪ್ಪ ಅಮ್ಮನೋ ಯಾರೋ ಮನೆಯವರು ಅಥವಾ ಹೆಂಡತಿ ಗಂಡನ ಹೆಸರಲ್ಲೋ ಇಟ್ಟಿದ್ದು ಯಾವುದಕ್ಕೂ ಉಪಯೋಗ ಆಗಬೇಕು ಅಂತ ಇಟ್ಟಿರ್ತಾರೆ. ಕಷ್ಟ ಕಾಲದಲ್ಲಿ ಆಗಲ್ಲ, ಇನ್ಯಾವುದಕ್ಕೂ ಉಪಯೋಗಿಸ್ಬಿಟ್ಟಾಗ ಕಷ್ಟ ಕಾಲದಕ್ಕೆ ನಮಗೆ ಯಾರೂ ಬರಲ್ಲ. ಹಂಗಾಗಿ ನೀವು ಏನೇ ಒಂದು ಉಳಿತಾಯ ಮಾಡಿದ್ರೂ ಅದನ್ನು ಸದ್ಬಳಕೆ ಆಗುವಾಗೆ ಮಾಡಿಕೊಡಿ. ಆಮೇಲೆ ಈಗ ಯಾವ್ಯಾವುದೋ ಪ್ರೈವೇಟ್ ಸ್ಕೀಮ್ ಅವರೆಲ್ಲ ಬಂದ್ಬಿಟ್ಟು ನಿಮಗೆ ಇಷ್ಟು ಕಟ್ಟಿದ್ರೆ ಇಷ್ಟು ಅಮೌಂಟ್ ಬರುತ್ತೆ, ಬೇಗ ನಿಮಗೆ ದುಡ್ಡು ಸಿಗುತ್ತೆ ಅಂಥದ್ದನ್ನೆಲ್ಲ ದಯವಿಟ್ಟು ನಂಬೇಡಿ. ಆದಷ್ಟು ನಿಮ್ಮ ಉಳಿತಾಯ ಏನಿದ್ರು ಬ್ಯಾಂಕ್ಗಳಲ್ಲೇ ಮಾಡಿ. ಯಾಕಂದರೆ ಯಾವಾಗ ನಿಮಗೆ ಬೇಗ ಲಾಭ ತರುತ್ತೆ ಅದು ಸುಳ್ಳು ಸ್ಕೀಮೇ ಆಗಿರುತ್ತೆ. ಅಷ್ಟು ಬೇಗ ತರಬೇಕು ಲಾಭ ಅಂತ, ಅದು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಬ್ಯಾಂಕಿಂದ ಏನು ಮಾಡ್ತೀವಿ ಅದ್ರ ಥರ ಇರಲ್ಲ. ಅವರೇ ಬೇರೆ ಥರ ಮೋಸ ಮಾಡೋ ಒಂದು ಉದ್ದೇಶ ಇಟ್ಕೊಂಡೆ ಅವರು ಈ ಥರ ಸ್ಕೀಮ್ಗಳನ್ನ ಹೇಳ್ತಾರೆ. ಮತ್ತು ಈಗ ಮೊಬೈಲಲ್ಲಿ ನೋಡಿರ್ಬೋದು, ಇಷ್ಟಿಷ್ಟು ನೀವು ಇನ್ವೆಸ್ಟ್ ಮಾಡಿದ್ರೆ ಇಷ್ಟಿಷ್ಟು ನಿಮಗೆ ಲಾಭ ಕೊಡ್ತೀವಿ ಅಂತ. ಅದೂ ಅಷ್ಟೇ ಮೊಬೈಲಲ್ಲಿ ಸರ್ ಹೇಳ್ದಂಗೆ ಅದು ಯಾವುದಾದ್ರೂ ಒಂದು ಇದು ಬಂದರೆ ಕ್ಲಿಕ್ ಮಾಡಿಬಿಡೋದು, ಅಂಥದ್ದೆಲ್ಲ ಮಾಡಿದಾಗ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಹ್ಯಾಕ್ ಮಾಡಿ ತೊಗೊಳ್ಳೋ ಚಾನ್ಸಸ್ಸು ಇದೆ ಇವಾಗ. ಅಂಥ ಎಲ್ಲ ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ಮೊಬೈಲ್ ಉಪಯೋಗಿಸುವಾಗ ದಯವಿಟ್ಟು ತುಂಬ ಕೇರ್ಫುಲ್ಲಾಗಿ ಉಪಯೋಗಿಸಿ. ಸಣ್ಣ ಮಕ್ಕಳಿಗೆಲ್ಲ ಮೊಬೈಲ್ ಕೊಡಬೇಡಿ. ಎಲ್ಲರೂ ಇವಾಗ ಇಂಟರ್ನೆಟ್ ಇರೋದ್ರಿಂದ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಅದು ನಿಮ್ಮ ಅಕೌಂಟಲ್ಲಿರೋ ದುಡ್ಡು ಹೋಗೋ ಚಾನ್ಸಸ್ ಇರುತ್ತೆ. ಅಂಥದ್ದನ್ನೆಲ್ಲ ಮಾಡಬೇಡಿ. ಮತ್ತು ದಯವಿಟ್ಟು ಇವಾಗ ಯಾರೆಲ್ಲ ಇನ್ಶೂರೆನ್ಸ್ ಮಾಡಿಸಿಲ್ಲ ಅವರೆಲ್ಲ ನಮ್ಮ ಹತ್ರ ಬನ್ನಿ. ಮತ್ತು ಈ ಹಸು ಮೇಲೆ ಸಾಲ ಕೊಡ್ತಾಯಿದ್ದೀವಿ, 1 ಲಕ್ಷ ಸಾಲ ಸಿಗುತ್ತೆ, ಅದನ್ನು ತೊಗೊಳ್ಳಿ. ಅದು ನೀವು ಏನಾದರೂ ಹಸು ಇವಾಗ 6 ತಿಂಗಳು ಹಾಲು ಹಾಕಿದರೆ ಹಾಲಿನ ದುಡ್ಡು ನಮ್ಮಲ್ಲಿ ಬಂದಿದ್ದರೆ ನಿಮ್ಗೆ 1 ಲಕ್ಷದವರೆಗೂ ಕೊಡ್ತೀವಿ. ಅದಕ್ಕೆ 24 ತಿಂಗಳು ಟೈಮ್ ಇರುತ್ತೆ. ಅದಕ್ಕೆ ನಮ್ಮಲ್ಲೇ ಯಾರ್ದು ಬಿಲ್ ಬರ್ತಾ ಇರುತ್ತೆ, ನಮ್ಮ ಹಾಲಿನ ದುಡ್ಡು ಬರುತ್ತೆ, ಅವ್ರದ್ದೇ ಇಬ್ಬರು ಜಾಮೀನುದಾರರು ಕೊಡಬೇಕು. ಅಷ್ಟು ಬಿಟ್ಟರೆ ನೀವು 24 ತಿಂಗಳೊಳಗಡೆ ತೀರಿಸಿದ್ರೆ ಮತ್ತೆ ಕೊಡ್ತಾ ಇರ್ತೀವಿ. ಅಂದರೆ ಕರೆಕ್ಟಾಗಿ ನೀವು ತೀರಿಸ್ಬೇಕು ಅಷ್ಟೇ ಸಾಲನ. ಮತ್ತೆ ಕೊಡ್ತೀವಿ. ಅದು ನೀವು ಹಸು ತೊಗೊಳಕ್ಕಾಗಿದ್ರೆ ಆಗ್ಬೋದು, ಮತ್ತು
ಮಕ್ಕಳ ಎಜುಕೇಷನ್ಗೆ ಯಾವುದಕ್ಕಾದರೂ ಸದ್ಬಳಕೆ ಮಾಡ್ಕೋಬೋದು. ದಯವಿಟ್ಟು ಇಲ್ಲಿರೋ ನಮ್ಮ ಬ್ಯಾಂಕಲ್ಲಿರೋ ಎಲ್ಲ ಸ್ಕೀಮ್ಗಳನ್ನ ಉಪಯೋಗಿಸ್ಕೊಳ್ಳಿ. ಮತ್ತು ಒಡವೆ ಸಾಲನೂ ಕೊಡ್ತೀವಿ. ಅದು ಅಷ್ಟೇ, ನಿಮಗೆ ಒಡವೆ ಇಟ್ಟು ಸಾಲ ತಗೊಂಡಾಗ ನಾನು ಬಿಡಿಸ್ಕೋಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇರುತ್ತೆ ಅಲ್ವಾ. ಯಾರೂ ಒಡವೆ ಕಳ್ಕೊಳ್ಳೋ, ಅದರಲ್ಲೂ ಈಗಿನ ದಿನಗಳಲ್ಲಿ ಒಡವೆ ಮಾಡ್ಸೋಕ್ಕಿಂತ ಇರೋದನ್ನು ಕಾಪಾಡ್ಕೊಳ್ಳೋದೇ ಬುದ್ಧಿವಂತಿಕೆ. ಹಾಗಾಗಿ ನೀವು ಆ ಸಾಲಗಳನ್ನ ತಗೊಂಡು ನಿಮ್ಮ ಮಕ್ಕಳ ಎಜುಕೇಷನ್ಗಾಗ್ಬೋದು, ಕಾಯಿಲೆ ಕಸಾಲೆಗಳಿಗಾಗ್ಬೋದು, ಯಾವುದೇ ಒಂದಕ್ಕೆ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ನಾವು ಬ್ಯಾಂಕ್ ಕಡೆಯಿಂದ ಹೇಳ್ತೀವಿ.